ಹಲೋ ನಮಸ್ತೆ ಎಲ್ಲರಿಗೂ ಸುಬ್ಬು ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಪಾಪ್ಯುಲರ್ ಡಿಶ್, ಮಕ್ಕಳಿಗೆಲ್ಲ ಫೇವ್ರೆಟ್ ಡಿಶ್. ಸೊ ಯಾವುದೇ ಒಂದು ಹೋಟೆಲ್ಗೆ ಹೋದ್ರೂ ತಿನ್ನೋದಕ್ಕೆ ಹೋದಾಗ ಫಸ್ಟ್ ಆರ್ಡರ್ ಮಾಡುವಂತಹ ಡಿಶ್ ಗೋಬಿ ಮಂಚೂರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಗೋಬಿ ಮಂಚೂರಿ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಕಾಲಿಫ್ಲವರ್ ಹೂಕೋಸನ್ನ ತೊಗೊಂಡಿದ್ದೀನಿ. ಕಟ್ ಮಾಡಿ ಒಂದು 25ರಿಂದ 30 ಫ್ಲಾರೆಟ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಮಾಡಿದ್ದೀನಿ, ತೊಗೊಳ್ಬೇಕಾದ್ರೆ ಮೊದಲು ಕಾಲಿಫ್ಲವರ್ನ ಹೆಚ್ಚಿದ ತಕ್ಷಣವೇ ಬಿಸಿ ನೀರಲ್ಲಿ ಒಂದು 20 ಮಿನಿಟ್ಸ್ ಅದನ್ನು ಸೋಕ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಅದರಲ್ಲಿ ಯಾವ್ದಾರ ಒಂದು ಸ್ವಲ್ಪ ಏನಾರ ಒಂದು ಹುಳುಗಳಿತ್ತು ಅಂತಂದರೆ ಅದು ಸತ್ತೋಗೋದಕ್ಕೆ ಒಳ್ಳೆಯದಾಗತ್ತದು. ಸೊ ಹಾಗಾಗಿ ಹಾಟ್ ವಾಟ್ರಲ್ಲಿ ಅದನ್ನು 20 ಮಿನಿಟ್ಸ್ನ ಅದರಲ್ಲಿ ಇಡ್ತೀನಿ. ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈರುಳ್ಳಿ ಒಂದು ಈರುಳ್ಳಿನ ನಾನು ಫ್ಲೋರಲ್ ಪ್ಯಾಟ್ರನ್ಸ್ನಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಬೇಕಾಗೋದು ನಮಗೆ ಆನಿಯನ್ಸ್, ಸ್ಪ್ರಿಂಗ್ ಆನಿಯನ್ಸ್ ತೊಗೊಂಡಿದ್ದೀನಿ. ಮತ್ತು ಮೈದಾ ತೊಗೊಂಡಿದ್ದೀನಿ, 1 ಕಪ್ ಮೈದಾ. ಅದರ ಪಕ್ಕದಲ್ಲಿ ಒಂದು 1/4 ಕಪ್ ಕಾರ್ನ್ಫ್ಲೋರ್, ಮತ್ತು ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಗಾರ್ಲಿಕ್ ಒಂದು ಫ್ಯೂ ಪಾಡ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಪೌಡರ್, ಮತ್ತು ರೆಡ್ ಚಿಲ್ಲೀಸ್ನ ನಾನು ಹಾಟ್ ವಾಟ್ರಲ್ಲಿ 1 ಅವರ್ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಇದು ಏನಕ್ಕೆ ಅಂತಂದರೆ ಒಂದು ಚಿಲ್ಲಿ ಸಾಸ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ. ನೆಕ್ಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಮತ್ತು ಸಾಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಕಡೆ ವಿನೆಗರ್ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಟೇಬಲ್ ಸ್ಪೂನ್ಗೆ ಆಗೋಷ್ಟು ವಿನೆಗರ್, ಮತ್ತು 2 ಸ್ಪೂನ್ಸ್ ಸೋಯಾ ಸಾಸ್, 4 ಸ್ಪೂನ್ಸ್ ಟೊಮ್ಯಾಟೊ ಸಾಸ್, ಮತ್ತು 6 ಸ್ಪೂನ್ಸ್ ಗ್ರೀನ್ ಚಿಲ್ಲಿ ಸಾಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇವಾಗ ನಾವು ಚಿಲ್ಲೀಸ್ನ ಸೋಕ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ಚಿಲ್ಲೀಸ್ ಸೋಕ್ ಮಾಡಿರೋದನ್ನೆಲ್ಲ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡ್ಬಿಡೋಣ. ಹಾಕೊಂಡ್ಮೇಲೆ ಒಂಚೂರು ನೀರು, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸೊ ಇಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ಹೋಗೋಣ. ರೆಡ್ ಚಿಲ್ಲಿ ಪೇಸ್ಟ್ನ ಮಾಡಿದ್ದೀವಿ ನೋಡಿ, ಈ ಥರ ಪೇಸ್ಟ್ ಆಗುತ್ತೆ, ರೆಡ್ ಪೇಸ್ಟು. ಇದು ಯಾಕೆ ಮಾಡ್ಕೋತೀವಿ ಅಂತಂದರೆ, ಒಂದು ಇದರಲ್ಲಿ ಸಾಸ್ ಥರನೂ ಯೂಸ್ ಮಾಡ್ಬೋದು. ಎರಡನೇದಾಗಿ ಗೋಬಿ ಮಂಚೂರಿಗೆ ಹೊರಗಡೆ ಹೋಟೆಲ್ಗಳಲ್ಲಿ ಸಾಕಷ್ಟು ಅಜಿನೋಮೋಟೊ ಕಲರಿಂಗ್ ಏಜೆಂಟ್ ಹಾಕ್ತಾರೆ. ನಾವು ಕಲರಿಂಗ್ ಏಜೆಂಟ್ಸ್ ಯಾವುದೂ ತೊಗೊಂಡಿಲ್ಲ, ಇದು ನ್ಯಾಚುರಲ್ ಕಲರ್ ಆಗಿ ಬರೋದ್ರಿಂದ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಗೋಬಿನ ಫ್ರೈ ಮಾಡೋದಕ್ಕೆ ನಾನು ಮೈದಾ ಹಿಟ್ಟು ಒಂದು ಬಟ್ಲಲ್ಲಿ ಏನು ತೊಗೊಂಡಿದ್ದನೋ ಅದನ್ನು ಬಗ್ಗಿಸ್ಕೊತಾ ಇದ್ದೀನಿ ದೊಡ್ಡ ಬಟ್ಲಿಗೆ. ಮತ್ತು 1/4 ಕಪ್ ಕಾರ್ನ್ಫ್ಲೋರ್, ಮತ್ತು ಚಿಲ್ಲಿ ಪೌಡರ್, ಇದೊಂದು ಸತಿ ಸ್ವಲ್ಪ ಕಲಿಸ್ಕೊಂಬಿಡೋಣ. 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲಸಿದ್ದಾಗಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೊಂಡು ಬರ್ತೀನಿ. ಸೊ ನೀವು ಕಲಿಸ್ಕೊಬೇಕಾದ್ರೆ ಒಂದು ನೋಡಬೇಕಾಗಿರೋದು ಏನಪ್ಪ ಅಂದರೆ, ತುಂಬ ಹಿಟ್ಟನ್ನು ಗಟ್ಟಿಯಾಗೂ ಕಲಿಸ್ಕೊಬಾರ್ದು, ನೀರಾಗೂ ಕಲಿಸ್ಕೊಬಾರ್ದು. ಬೋಂಡಾ ಹಿಟ್ಟಿಗಿಂತ ಒಂಚೂರು ಕನ್ಸಿಸ್ಟೆನ್ಸಿ ಜಾಸ್ತಿ ಇದ್ದರೆ ಸಾಕು. ಅವಾಗೇನಾಗುತ್ತೆ ಅಂತಂದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ನಾವು ಅದನ್ನು ಕರಿಬೇಕಾದ್ರೆ. ಸೊ ಅದನ್ನು ನಾವು ಕೈಗೊಂಡು ನೋಡಿ, ಈಗ ಆಲ್ಮೋಸ್ಟ್ ಒಂಥರ ಬರ್ತಾಯಿದೆ, ತುಂಬ ಗಟ್ಟಿಯಿಂದ ಸ್ವಲ್ಪ ಇದಾಗ್ತದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಸಾಕು ನೋಡಿ. ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿ ಚೆನ್ನಾಗೇ ಬಂದಿದೆ. ಇನ್ನೊಂದು ಚೂರು ನೀರು ಹಾಕೋತಾ ಇದ್ದೀನಿ ನಾನು ನೋಡಿ. ಹಿಟ್ಟು ಕಲಿಸ್ಕೊಂಡು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಬರಬೇಕದು. ಹಿಂಗೆ ತೆಗೆದು ಹಿಂಗೆ ಬಿಟ್ಟರೆ ಬೀಳ್ತಾ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ತುಂಬ ಚೆನ್ನಾಗಿ ಅದು ಫ್ರೈ ಆಗುತ್ತೆ.
ಬಾಣಲೆನಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರೈ ಮಾಡೋದು ಹೇಗೆ ನೋಡೋಣ. ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ, ನಾನು ಗೋಬಿ ಒಂದೊಂದನ್ನೇ ತೊಗೋತಾ ಇದ್ದೀನಿ. ತೊಗೊಂಡು ಇದರಲ್ಲಿ ಡಿಪ್ ಮಾಡಿ ಒಂದೊಂದರೆ ಇದರಲ್ಲಿ ಹಾಕ್ತಾ ಬರ್ತೀನಿ. ನೋಡಿ, ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು ಅಂತಂದರೆ ಕೋಟಿಂಗ್ ತುಂಬ ಚೆನ್ನಾಗೇ ಬರುತ್ತೆ. ನೀವು ಕರಿತಾ ಇರಬೇಕಾದ್ರೆ ಅದನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾಯಿರಿ. ಆವಾಗ ಎಲ್ಲ ಕಡೆನೂ ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಫುಲ್ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇದು ಐಡಿಯಲ್ ಆಗಿರುತ್ತೆ ನಮಗೆ ಗೋಬಿ ಮಂಚೂರಿ ಮಾಡಬೇಕಾದ್ರೆ. ಕರಮ್ ಅಂತ ಚೆನ್ನಾಗೇ ಅದು ಒಳ್ಳೆ ಫ್ಲೇವರು ಕೊಡುತ್ತೆ. ಅದು ತಿನ್ಬೇಕಾದ್ರೆ ಅದೊಂಥರ ಗರಮ್ ಅಂದ್ರೇ ಒಂಥರ ಗೋಬಿ ಮಂಚೂರಿ ತಿನ್ನೋಕ್ಕೆ ಮನಸ್ಸು ಬರೋದು, ಇಲ್ಲಾಂದರೆ ಮನಸ್ಸು ಬರೋಲ್ಲ. ನೋಡಿ, ಫುಲ್ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಸೊ ಇದನ್ನು ಒಂದು ಪಾತ್ರೆಯಲ್ಲಿ ಆ ಕಡೆ ಸೈಡಿಗೆ ಹಾಕೋತೀನಿ. ಅದನ್ನು ಸೊ ಇದಾದಮೇಲೆ ಮಿಕ್ಕಿದೇನಿದೆಯಲ್ಲ ಅದನ್ನು ಮತ್ತೆ ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ. ಗೋಬಿ ಫ್ರೈ ಮಾಡಿದ್ದಾಗಿದೆ, ಗೋಲ್ಡನ್ ಬ್ರೌನ್ ಕ್ರಿಸ್ಪಿಯಾಗಿ ಬಂದಿದೆ. ನೆಕ್ಸ್ಟ್ ಇದನ್ನು ಫೈನಲ್ ಸ್ಟೇಜಿಗೆ ನಾವು ನೆಕ್ಸ್ಟ್ ಹೋಗೋಣ ಹೆಂಗೆ ಮಾಡೋದು ಅಂತ. ಒಂದು ಬಾಣಲೆನಲ್ಲಿ ಒಂದು 2-3 ಸ್ಪೂನಷ್ಟು ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಆ ಎಣ್ಣೆಗೆ ಈಗ ಏನು ಮಾಡ್ತೀನಿ, ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಇದನ್ನು ಹಾಕ್ತಾಯಿದ್ದೀನಿ. ಚಿಲ್ಲೀಸ್ ಇಟ್ಕೊಂಡಿದ್ವಿ, ಚಿಲ್ಲೀಸ್ನೂ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಗಾರ್ಲಿಕ್ ಪಾಡ್ಸ್ನ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕಿ ಇದನ್ನು ಈಗ ಸ್ವಲ್ಪ ಫ್ರೈ ಮಾಡೋಣ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ನೀವು ಇದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ, ಅಥವಾ ಸಿಮ್ಮರ್. ಸೊ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ನಾನು ತೊಗೊಂಡಿರುವಂತಹ ವಿನೆಗರ್ನ ಹಾಕ್ತಾಯಿದ್ದೀನಿ. ವಿನೆಗರ್ ಹಾಕಿದ್ಮೇಲೆ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಮತ್ತು ರೆಡ್ ಸಾಸ್. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ತೀನಿ, ಸಿಮ್ಮರಲ್ಲೇ ಮಾಡ್ತೀನಿ. ನಾನು ರೆಡ್ ಚಿಲ್ಲಿ ಇದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಆ ಪೇಸ್ಟ್ನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿದಾಗ ಅದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ನೋಡಿರ್ಬೋದು. ಇದು ಆಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋತೀನಿ. 1 ಸ್ಪೂನಷ್ಟು ನಾನು 1-1.5 ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ತಿದ್ದೀನಿ ಇದಕ್ಕೆ. 2 ಸ್ಪೂನ್ಸಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ನಮ್ಮದು ಸಾಸ್ ರೆಡಿಯಾಗಿದೆ. ಈ ಸಾಸ್ಗೆ ಈಗ ನಾವು ಗೋಬಿನ ಫ್ರೈ ಮಾಡಿದ್ದೀವಲ್ಲ, ಇದನ್ನು ಮಿಕ್ಸ್ ಮಾಡೋಣ. ಯಮ್ಮಿ ಗೋಬಿ ಮಂಚೂರಿ ರೆಡಿ.
ನೋಡಿ ಸಾಸ್ಗೆಲ್ಲ ಚೆನ್ನಾಗಿ ಗೋಬಿ ಮಿಕ್ಸ್ ಆಗಿದೆ. ನಮ್ಮ ಗೋಬಿ ಮಂಚೂರಿ ರೆಡಿ. ಇವಾಗ ನಾನೇನು ಮಾಡ್ತೀನಿ, ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ಪ್ರಿಂಗ್ ಆನಿಯನ್ಸ್ ಉಳಿದಿತ್ತಲ್ಲ ಅದನ್ನು ನಾನು ಗಾರ್ನಿಷ್ ಮಾಡ್ತೀನಿ. ಸೊ ಗೋಬಿ ಮಂಚೂರಿ ರೆಡಿ ಟು ಸರ್ವ್. ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಸೊ ಗೋಬಿ ಮಂಚೂರಿ ರೆಡಿಯಾಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋದಕ್ಕೆ ನನ್ನ ಸ್ಟೂಡೆಂಟ್ ಅವರ ಪೇರೆಂಟ್ ಬಂದಿದ್ದಾರೆ, ರೇಖಾ ಮೇಡಮ್ ಅಂತ. ಬನ್ನಿ ಮೇಡಮ್, ಟೇಸ್ಟ್ ಮಾಡಿ. ಹಾಯ್ ಶಯನ್. ವಾವ್, ಅಮೇಝಿಂಗ್, ಲುಕ್ಸ್ ಸೋ ಯಮ್ಮಿ. ಯಾವಾಗಲೂ ಹೋಟ್ಲಲ್ಲಿ ತಿಂದ ಅಭ್ಯಾಸ. ಸೊ ಲೆಟ್ಸ್ ಟ್ರೈ ಟುಡೇ. ವೆರಿ ನೈಸ್, ಕ್ರಂಚಿ. ಹೋಟ್ಲಲ್ ಥರನೇ outer layer is also very crunchy and the taste is super yummy. Super. Thank you. ಸಕ್ಕತ್ತಾಗಿದೆ. ನೀವೆಲ್ಲರೂ ಟ್ರೈ ಮಾಡಿ. ಇಟ್ಸ್ ರಿಯಲಿ ಅಮೇಝಿಂಗ್. ಥ್ಯಾಂಕ್ ಯು ಶಯನ್. ಥ್ಯಾಂಕ್ ಯು. ಇಷ್ಟ ಆಯಿತು ಅಂದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.